ಚಿಂಚೋಳಿ ತಾಲೂಕು ವೀರಶೈವ ಸಮಾಜ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರದ ವತಿಯಿಂದ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಒತ್ತಾಯಿಸಿದ್ದು, ರಾಜ್ಯ ಸರ್ಕಾರವು ಮತ್ತು ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂಥ ಮರುಘಟನೆಗಳು ಆಗುತ್ತಿದ್ದು, ಕೂಡಲೇ ರಾಜ್ಯದಲ್ಲಿ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಒತ್ತಾಯಿಸಿದರು. ಸಂದರ್ಭದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಗೌರವಾಧ್ಯಕ್ಷರಾದ ರಮೇಶ್ ಪಡಶೆಟ್ಟಿ, ತಾಲೂಕು ಖಜಾಂಚಿಗಳಾದ ರವೀಂದ್ರ ಬಂಡೆಪ್ಪನೂರ್, ತಾಲೂಕು ಯುವ ಅಧ್ಯಕ್ಷರಾದ ಪವನ್ ಪಾಟೀಲ್, ಸಮಾಜದ ಮುಖಂಡರಾದ ಬಸವರಾಜ್ ದೇಶಮುಖ್ ಗಾರಂಪಳ್ಳಿ, ವಿವೇಕ್ ಪಾಟೀಲ್, ರೇವಣಸಿದ್ದ ಮೂಘ, ವಿಶ್ವನಾಥ್ ರೆಡ್ಡಿ, ಮಂಜುನಾಥ್ ಲೇವಡಿ, ಸಂತೋಷ್ ಕೊಂಡ, ಗುಂಡಾರೆಡ್ಡಿ, ರಾಕೇಶ್ ದೇಸಾಯಿ, ಸಂತೋಷ್ ಚಿಟ್ಟ, ಮಲ್ಲು ಸುನಗಲ ಮಠ, ಶಾಂತಯ್ಯ ಸ್ವಾಮಿ ಮತ್ತು ಬಸವ ಅಭಿಮಾನಿಗಳಾದ ಗೋಪಾಲ ಗಾರಂಪಳ್ಳಿ, ಅಂಜಪ್ಪ ಪೂಜಾರಿ ಕಲ್ಲೂರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಚಿಕ್ಕಿ ನ್ಯೂಸ್ ಕನ್ನಡ, ಚಿಂಚೋಳಿ. ರೀಸೆಂಟ್ಲಿ ಆಗಿ ಬೆಂಗಳೂರಿನಲ್ಲಿ ತುಮಕೂರು ಸಿದ್ಧಗಂಗಾ ಮೂರ್ತಿಯವರು ಧ್ವಂಸ ಮಾಡಿದ್ರು. ಅವಾಗೇ ನಾವು ಸ್ಟ್ರೈಕ್ ಮಾಡಿ ಹೇಳಿದ್ದೇವೆ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಮಹಾಪುರುಷರ ಪ್ರತಿಮೆ ಹತ್ರ ನಮ್ಮ ಆಡಳಿತ ವತಿಯಿಂದ ಸಿಸಿ ಕ್ಯಾಮ್ರಾ ಅಳವಡಿಸಬೇಕು. ಯಾಕಂದ್ರೆ ಇಂಥ ಘಟನೆ ಆಗಬಾರ್ದು ಅಂತ ಮರುಕಳಿಸಬಾರ್ದು ಅಂತ ತಿಳಿದೇವೆ. ಆದರೂ ಕೂಡ ಈಗಿನ ಸರ್ಕಾರ ಎಲ್ಲ ಮಹಾಪುರುಷರ ಏನು ಪ್ರತಿಮೆಗಳವ ಒಬ್ಬರಂತಲ್ಲ ಎಲ್ಲರ ಪ್ರತಿಮೆಗಳು ಸಿಸಿ ಕ್ಯಾಮ್ರಾ ಅಳವಡಿಸಿದ್ದಾರೆ. ಯಾವ ವ್ಯಕ್ತಿ ಏನ್ ಮಾಡ್ತಾನಂತ ಸಿಸಿ ಕ್ಯಾಮ್ರಾದಾಗ ಗೊತ್ತಾಗ್ತದೆ. ಯಾಕಂದ್ರೆ ಪೊಲೀಸರು ಅಲ್ಲಿ ಒಬ್ಬೊಬ್ಬರ ಪ್ರತಿಮೆ ಬಳಿ ಇರ್ಲಕ್ ಆಗಲ್ಲ. ಸಿಸಿ ಕ್ಯಾಮ್ರಾ ಇದ್ರೆ ಏನ್ ಮಾಡ್ರೂ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ವೀರಶೈವ ಸಮಾಜ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಕಡೆಯಿಂದ ಸಿಸಿ ಕ್ಯಾಮ್ರಾ ಅಳವಡಿಸಿದರೆ ಈ ಕೃತ್ಯ ಮುಂದಾಗಲ್ಲ. ಈ ಆರೋಪಿಗಳು ಯಾರೇ ಇರ್ಲಕ್, ಯಾವುದೇ ಸಮಾಜ ಇರ್ಲಕ್, ಏನೇ ಇರ್ಲಕ್. ಯಾಕಂದ್ರ ವಿಶ್ವದ ಅತಿ ವಿಶ್ವಗುರು ಎಂದು ಅಮೆರಿಕದ ಒಪ್ಕೊಂಡ್ರ ಬಸವಣ್ಣವರಿಗೆ ನಮ್ಮ ಭಾರತದಲ್ಲಿ ಮತ್ತು ಬಸವಣ್ಣ ನಾಡೇ ಆಗ್ಯದ ಬೀದರ್ ಜಿಲ್ಲಾ. ಆ ನಾಡಿನಾಗೆ ಈ ಘಟನೆ ಆಗ್ತದೆ ಅಂದ್ರೆ ಇದು ಬಹಳ ನಾವು ಖಂಡಿಸ್ತೀವಿ. ಹಾಗಾಗಿ ಮುಂಬರ್ತಾಗಿಂತ ನಾವು ಸರ್ಕಾರ ಎಚ್ಚರಿಕೊಂಡು ನಾವು ಈ ಮುಖ್ಯಮಂತ್ರಿಗಳು ಕೂಡಲೇ ಗೃಹ ಸಚಿವರಿಗೆ ಮತ್ತು ಬೀದರ್ ಜಿಲ್ಲಾ ಅಧಿಕಾರಿಗಳು ಮತ್ತು SP ಅವರು ಕೂಡಲೇ ಆರೋಪಿಗಳು ಯಾರೇ ಇರ್ಲಿಕ್ಕ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಬರ್ತಕ್ಕಂಥ ದಿನದಾಗ ಈ ರೀತಿ ಯಾವುದೇ ಒಂದು ಘಟನೆ ಆಗದಂತೆ ಸಿಸಿ ಕ್ಯಾಮ್ರಾ ಅಳವಡಿಸಬೇಕು. ನೀವು ಇಲ್ಲ ಅಂದ್ರೆ ಜಿಲ್ಲಾ ಆಡಳಿತದಿಂದ ತಾಲೂಕಾದ್ಯಂತ ಆಗಲ್ಲ ಅಂತ ಹೇಳ್ಬಿಟ್ರೆ ನಾವು ನಮ್ಮವನ್ನ ಮಾಡ್ಕೋತೀವಿ, ಸಿಸಿ ಕ್ಯಾಮ್ರಾ ವ್ಯವಸ್ಥೆನೇ ಮಾಡ್ತೀವಿ. ಹಾಗಾಗಿ ಸರ್ಕಾರನೇ ಹೇಳ್ಬಿಡ್ಬೇಕು. ನಮ್ಲಿಂದ ಮಾಡ್ಲಾಕ್ ಆಗಲ್ಲ ಅಂತ ಹೇಳಿದ್ರೆ ನಮ್ಮವೇ ಒಂದು ಸಿಸಿ ಕ್ಯಾಮ್ರಾ ಕೂಡ್ಸ್ಕೊತೀವಿ. ಹಾಗಾಗಿ ಈ ಮನವಿ ಪತ್ರವನ್ನು ನಾವು ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನೀಡುತ್ತೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.